ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ರೇಡಿಯೋ ಸ್ಟೇಷನ್ ಆದ ಬಿಗ್ ಬಾಸ್ ಮನೆ ಸಂಗೀತ ತಲೆನೋವಿನ ಕಾರ್ತಿಕ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಮನೆ ರೇಡಿಯೋ ಸ್ಟೇಷನ್ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಟಾಸ್ಕ್ ಕೊಟ್ಟಿದ್ದು ಇದರಲ್ಲಿ ಸಂಗೀತ ತಲೆನೋವು ಎಂದು ಬಿಟ್ಟಿದ್ದಾರೆ. ಕಾರ್ತಿಕ್ ಹಾಗಾದರೆ ಸಂಗೀತ ಕಾರ್ತಿಕ್ ಮಧ್ಯೆ ಜಗಳ ನಡೆಯುತ್ತಾ? ಬಿಗ್ ಬಾಸ್ ಮನೆಯಲ್ಲಿ ರೇಡಿಯೋ ಸ್ಟೇಷನ್ ಮತ್ತೆ ಜಗಳ ಆಡ್ತಾರ ಸಂಗೀತ ಮತ್ತು ಕಾರ್ತಿಕ್. ಸಂಗೀತ ತಲೆನೋವು ಎಂದು ಬಿಟ್ಟ ಕಾರ್ತಿಕ್ ಸಂಗೀತಗೆ ಅಸಮಾಧಾನ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆ ವಾರ ಚಾಲ್ತಿಯಲ್ಲಿದೆ. ಜನವರಿ 27 ಹಾಗೂ 28ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಹಂತದಲ್ಲಿ ಬಿಗ್ ಬಾಸ್ ಮನೆ ರೇಡಿಯೋ ಸ್ಟೇಷನ್ ಆಗಿ ಬದಲಾವಣೆ ಆಗಿದೆ. ಆಗ ನೋಡಿದ್ರೆ ಈ ವಾರದ ಆರಂಭದಲ್ಲಿ ಪ್ರೆಸ್ ಮೀಟ್ ನಡೆಯಿತು. ಬಳಿಕ ಪಂಚಿಂಗ್ ಬ್ಯಾಗ್ ಚಟುವಟಿಕೆ ನಡೆಯಿತು. ಆ ನಂತರ ಕನ್ನಡಿ ಮುಂದೆ ಕೂತು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಅವಕಾಶ ಕೂಡ ಸ್ಪರ್ಧಿಗಳಿಗೆ ಲಭಿಸಿತು. ಆ ಮೂಲಕ ಕೋಪ, ತಾಪ, ಸಿಟ್ಟು, ಹತಾಶೆ, ಮನಸ್ಸಿನ ಮಾತುಗಳನ್ನೆಲ್ಲ ಸ್ಪರ್ಧಿಗಳು ಹೊರಹಾಕಿದ್ದಾರೆ ಮತ್ತು ಮನಬಿಚ್ಚಿ ಮಾತನಾಡಿ ಹಗುರು ಮಾಡಿಕೊಂಡು ಸ್ಪರ್ಧಿಗಳಿಗೆ ಇದೀಗ ರಂಜನೆಯ ಟಾಸ್ಕ್ ಅನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅದೇ ಬಿಗ್ ಬಾಸ್ ರೇಡಿಯೋ. ಕಲರ್ಸ್ ಕನ್ನಡ ವಾಹಿನಿ ಈಗ ಪ್ರೊಮೋ ಕೂಡ ರಿಲೀಸ್ ಮಾಡಿದೆ. ಬಿಗ್ ಬಾಸ್ ಮನೆಯೊಳಗಡೆ ರೇಡಿಯೋ ಸ್ಟೇಷನ್ ಸ್ಥಾಪಿತವಾಗಿದೆ. ರೇಡಿಯೋ ಸ್ಟೇಷನ್ ಇಲ್ಲದೆ ರೇಡಿಯೋದಂತೆ ಕೆಲಸ ಮಾಡುತ್ತಿದ್ದ ತುಕಾಲಿ ಸಂತು ಅವರಿಗೆ ಮೈಕ್ ಸಿಕ್ಕರೆ ಕೇಳಬೇಕೆ, ಹಾಯ್ ಹಲೋ ನಮಸ್ಕಾರ ಎಂದು ರೇಡಿಯೋ ಜಾಕಿ ಆಗಿ ಮಾತು ಶುರು ಮಾಡಿದ ತುಕಾಲಿ ಸಂತು ಮೊದಲು ಮಾತನಾಡಿಸಿದ್ದು ವರ್ತೂರು ಸಂತೋಷ್ ಅವರನ್ನೇ. ಇದಕ್ಕೆ ಸಂಗೀತ ಹುಸಿ ಮುನಿಸಿನಿಂದ ಬರೀ ಅವರನ್ನೇ ಮಾತಾಡಿಸಬೇಕ ಎಂದು ಗಾಳಿಯಲ್ಲಿ ಗುದ್ದಿದ್ದಾರೆ. ಅಷ್ಟೇ ಅಲ್ಲ, ಕಾರ್ತಿಕ್ ಅವರಿಗೆ ಈ ಮನೆಯಲ್ಲಿ ತೆಲ್ಲೋ ಎಂಬ ಪದಕವನ್ನು ಯಾರಿಗೆ ಕೊಡಲು ಬಯಸುತ್ತೀರಾ ಎಂದು ಕೇಳಿದ್ದಾರೆ ತುಕಾಲಿ ಸಂತು. ಅದಕ್ಕೆ ಕಾರ್ತಿಕ್ ಅವರು ಸಂಗೀತ ಎಂದು ಹೇಳಿದ್ದಾರೆ. ಅದಕ್ಕೆ ಸಂಗೀತ ಮುಖದಲ್ಲಿ ಅಸಮಾಧಾನದ ಗೆರೆಗಳು ಕಾಣಿಸಿಕೊಂಡಿವೆ. ಕಾರ್ತಿಕ್ ಅವರು ಹೇಳಿ ತುಕಾಲಿ ಸಂತು ಅವರು ಈ ಸಂದರ್ಭಗಳಲ್ಲಿ ನನಗೊಂದು ಹಾಡು ನೆನಪಾಗ್ತಿದೆ ಎಂದು ಹೇಳಿ ಏನೋ ಮಾಡಲು ಹೋಗಿ ಏನೇ ಮಾಡಿದೆ ನೀನು ಎಂದು ಹಾಡಿ ಕಾಲೆಳೆದಿದ್ದಾರೆ. ಪತ್ರ ಬರೆಯುವ ಟಾಸ್ಕ್ನಲ್ಲಿ ಸಂಗೀತಗೆ ಕಾರ್ತಿಕ್ಗೆ ಸಂಗೀತ ಅವರು ಪತ್ರ ಬರೆದಿದ್ದರು. ಪತ್ರದ ಮುಖೇನ ಇಬ್ಬರು ತಮ್ಮ ಮನಸ್ಸಿನಲ್ಲಿ ಮಾತುಗಳನ್ನು ಹೊರಹಾಕಿದ್ದರು. ಅಲ್ಲಿಗೆ ಮನಸ್ತಾಪ, ಭಿನ್ನಾಭಿಪ್ರಾಯ ಮರೆತು ಇಬ್ಬರು ವಾಪಸ್ ಫ್ರೆಂಡ್ಸ್ ಆದರ ಅಂತ ವೀಕ್ಷಕರು ಭಾವಿಸಿದ್ದರು. ಇದೀಗ ಸಂಗೀತ ತಲೆನೋವು ಅಂತ ಕಾರ್ತಿಕ್ ಹೇಳಿರುವುದನ್ನು ಕೇಳಿ ಸಂಗೀತ ಮುನಿಸಿಕೊಂಡ್ರ ಮತ್ತು ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಜಗಳ ನಡೆಯುತ್ತೆ ಎಂದು ನೋಡಬೇಕಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.